ಹಾಯ್ ಮೈ ಲವ್ಲಿ ಲೇಡೀಸ್, ಇವತ್ತು ನಾನು ಸಂಜೆ ಸ್ಟ್ರೆಂತ್ ಟ್ರೈನಿಂಗ್ ಬಗ್ಗೆ ಒಂದು ಬ್ರೀಫ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಐ ಹೋಪ್ ಇಟ್ ಹೆಲ್ಪ್ಸ್. ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಡೌಟ್ ಕ್ಲಾರಿಫಿಕೇಷನ್ಸ್ ಏನಾದರೂ ಇತ್ತಂದರೆ ದಯವಿಟ್ಟು ಕಮೆಂಟ್ ಅಥವಾ ಮೆಸೇಜಲ್ಲಿ ತಿಳಿಸಿ. ನಾನು ಎಷ್ಟಾಗುತ್ತೆ ಅಷ್ಟು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಓಕೆನಾ. ಆ್ಯಂಡ್ ಇವತ್ತು ನೆನ್ನೆ ವೆಯ್ಟ್ ಚೆಕ್ ಮಾಡೋಕ್ಕಾಗಿರಲಿಲ್ಲ, ಸೊ ಅದಕ್ಕೆ ಇವತ್ತು ಮಾಡಿದೆ. ಲಾಸ್ಟ್ ವೀಕ್ ಸೇಮೇ ಇದೆ, ಸ್ಟಕ್ ಆಗಿದೆ. ವೆಯ್ಟ್ ಲಾಸ್ ಪ್ಲ್ಯಾಟು ಹಿಟ್ಟಾಗಿದೆ, ಯಾಕೆಂದರೆ 6 ಮಂತ್ಸಿಂದ ತುಂಬ ರಿಗ್ರೆಸ್ ಆಗಿ ಸೇಮ್ ರುಟೀನ್, ಸೇಮ್ ಡಯಟ್, ಸೇಮ್ ವರ್ಕೌಟ್ಸ್ ಮಾಡ್ತಿರೋದ್ರಿಂದ ಬಾಡಿಗೆ ಬೇರೆ ಏನಾದರೂ ಚೇಂಜಸ್ ಬೇಕು. ಸೊ ನಾನು ಐದರ್ ನನ್ನ ಇಂಟೇಕ್ನ ಸ್ವಲ್ಪ ದಿನದ ಮಟ್ಟಿಗೆ ಜಾಸ್ತಿ ಮಾಡಬೇಕು, ಇಲ್ಲ ಸ್ಟೆಪ್ಸ್ ಜಾಸ್ತಿ ಮಾಡಬೇಕು, ಇಲ್ಲ ತುಂಬ ಕಮ್ಮಿ ತಿನ್ನಬೇಕು. ಸೊ ಹೀಗೆ ನಡೀತದೆ ಕನ್ಫ್ಯೂಷನಲ್ಲಿ ನಂದು, ಯಾಕಂದರೆ ಸ್ಟೆಪ್ಸ್ ಕೂಡ ಆಗ್ತಾಯಿಲ್ಲ ಸರಿಯಾಗಿ. ಸ್ವಲ್ಪ ಕೆಲಸ ಜಾಸ್ತಿ ಬಂದ ಬಿಸ್ನೆಸ್ ಸ್ಟಾರ್ಟ್ ಆದಾಗಿಂದ. ಆ್ಯಂಡ್ ನೋಡೋಣ, ಟ್ರೈ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು. ಆ್ಯಂಡ್ ಇವತ್ತು ವಿಷನ್ ಬೋರ್ಡ್ ಕೂಡ ಮಾಡಿದೆ. ಸುಮಾರು 1 ತಿಂಗಳಿಂದ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದೆ. ಈ ವರ್ಷದ ಎಲ್ಲ ಗೋಲು ಅಚೀವ್ ಮಾಡ್ತೀನಿ ಅಂತ ವಿಷನ್ ಬೋರ್ಡಲ್ಲಿ ಮೆನ್ಷನ್ ಮಾಡಿಕೊಂಡು ಮಾಡಿದ್ದೀನಿ. ಸಖತ್ ಖುಷಿ ಆಯಿತು. ಆಮೇಲೆ ಸಂಜೆ ಅಡುಗೆ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಸೊ ಹಂಗೆ ಹೊರಗಡೆ ಹೋಗಿ ಚಾಟ್ಸ್ ತಿನ್ಕೊಂಡು ಬಂದ್ವಿ. ಅಲ್ಲೇ ಸ್ವಲ್ಪ ಪಾರ್ಕು ಇತ್ತು, ಮಕ್ಕಳು ಆಟಾಡ್ತಾಯಿದ್ರು. ನಾನು ಹಾಗೆ ಅವ್ರನ್ನ ಬಿಟ್ಟು ಒಂದು 15 ನಿಮಿಷ ವಾಕ್ ಮಾಡಿಕೊಂಡು ಮನೆಗೆ ಬರುವಾಗ 7K ಸ್ಟೆಪ್ಸ್ ಅಷ್ಟೇ ಕಂಪ್ಲೀಟ್ ಆಗಿತ್ತು. ನನ್ನ ವೀಡಿಯೋಸಿಂದ 1% ಮೋಟಿವೇಶನ್ ಸಿಕ್ಕಿದ್ರು ಫಾಲೋ ಮಾಡೋದು ಮರಿಬೇಡಿ.